ರೈತರಿಗೆ ಬಡವರಿಗೆ ಸಂಬಂಧಿಸಿದಂಥ ಅದರಲ್ಲೂ ಏನಪ್ಪ ಅಂತಂದ್ರೆ ಪೂರ್ವಾಂಚಲ ನಿಮಗೆ ಗೊತ್ತದ ಉತ್ತರ ಪ್ರದೇಶದ್ದು ಈ ಭಾಗದಲ್ಲೆಲ್ಲ ಬಡತನ ಹೆಚ್ಚದ. ಈ ಭಾಗದಲ್ಲೆಲ್ಲ ಇವತ್ತು ಅದೇ ಮಾತು. ಈ ರ್ಯಾಲಿ ಯಾವ ರೀತಿಯಾಗಿ ಕುಳಿತಪ್ಪ ಅಂದ್ರೆ ರ್ಯಾಲಿ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ನಮ್ಮ ರಾಹುಲ್ ಗಾಂಧಿ ಜೊತೆಗೆ ಅಖಿಲೇಶ್ ಯಾದವ್ ಅವರು ಮಾಡಿದರು. ಆದರೆ ರ್ಯಾಲಿ ಮುರಿದು ಬೀಳುವಷ್ಟು ಜನ ಕೂಡಿಬಿಟ್ಟಿತ್ತಲ್ಲ. ಯಾವ ರೀತಿ ಜನ ಕೂಡಿತಪ್ಪ ಅಂತಂದ್ರೆ ಆ ರ್ಯಾಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಘಟನೆ ಇತಿಹಾಸದಲ್ಲಿ ಭಾಳ ರೇರ್ ಆದಂಥದ್ದು. ಅದು JP ಅವ್ರ ಕಾಲದಲ್ಲಿ, ಜಯಪ್ರಕಾಶ್ ನಾರಾಯಣ್ ಅವ್ರ ಕಾಲದಲ್ಲಿ ನಡೆದಂಥ ಇಂಥ ಘಟನೆಗಳು. ಯಾಕಂದರೆ ಅವತ್ತು ಜಯಪ್ರಕಾಶ್ ನಾರಾಯಣವ್ರದ್ದು ಹೆಸರು ಹೇಳಿದ್ರೆ ಸಾಕು. ಅದರಲ್ಲೂ ಗುಜರಾತ್ದಲ್ಲೇ ಹಾಸ್ಟೆಲ್ದಲ್ಲಿದ್ದಂಥ ವಿದ್ಯಾರ್ಥಿಗಳಿಗಾಗಿ ಅಲ್ಲಿ ರೇಷನ್ ತುಟ್ಟಿಗಾಗಿ ಅಥವಾ ಒಂದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದ್ದಾಗೆ ಒಂದು ಮೂಮೆಂಟ್ನ ಸ್ಟಾರ್ಟ್ ಮಾಡಿದರು ಗುಜರಾತಕ್ಕೆ. ಆ ಗುಜರಾತ್ ನಂತರ ಬಿಹಾರಿಗೆ ಬಂತು, ಬಿಹಾರದಿಂದ ಉತ್ತರ ಪ್ರದೇಶ, ಆ ಮಾತು ಬೇರೆ. ಜಯಪ್ರಕಾಶ್ ನಾರಾಯಣ್ ಅವರು ಅವತ್ತು ಬೆಲೆ ಏರಿಕೆ ಮತ್ತು ವಿದ್ಯಾರ್ಥಿಗಳ ಒಂದು ಅವರ ಕಲಿಕೆಯ ದೃಷ್ಟಿ ಇಟ್ಟುಕೊಂಡು ಹೋರಾಟ ಶುರು ಮಾಡಿದರು. ಅವತ್ತಿನ ಭ್ರಷ್ಟಾಚಾರ ಸರ್ಕಾರದ ವಿರುದ್ಧವಾಗಿ, ಬೆಲೆ ಏರಿಕೆಯ ಸರ್ಕಾರದ ವಿರುದ್ಧವಾಗಿ ಶುರು ಮಾಡಿದರು. ಇವತ್ತು ಅದೇ ರೀತಿಯಾದಂಥ ಪರಿಸ್ಥಿತಿ ಇವತ್ತು ಉತ್ತರ ಪ್ರದೇಶದಲ್ಲದ. ಇದಕ್ಕೆ ಕಾರಣ ಏನು? ಎಂದದು JP ಅವರು 1973ರಲ್ಲಿ ನಡೆದಂಥದ್ದು. ಇದು 75ರಲ್ಲಿ ನಿಮಗೆ ಗೊತ್ತದ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದ್ದು. ಅದಕ್ಕೆ ಪೂರ್ವದಲ್ಲಿದು ಆವತ್ತಿನ ಸರ್ಕಾರದ ವಿರುದ್ಧವಾಗಿ ಒಂದು ಮೂಮೆಂಟ್ ಸ್ಟಾರ್ಟ್ ಮಾಡಿದರು ಜಯಪ್ರಕಾಶ್ ನಾರಾಯಣ್ ಅವರು. ಅಂಥ ಸಂದರ್ಭದಲ್ಲಿ ಇದೆಲ್ಲ ಘಟನೆ ನಡೆದು ಈ ಪ್ರಮಾಣದ ಜನ ಸೇರ್ತಾ ಇತ್ತು ಅವತ್ತು. ಇವತ್ತೇನಾಗಿದೆಪ್ಪ ಅಂತಂದ್ರೆ ಜನರು ಕೂಡಿಸೋದು ಅಂತಂದ್ರೆ ಅವ್ರಿಗೆ ಗಾಡಿ ಗೋಡ ಕುಡಿಯೋದಕ್ಕೆ ಊಟಕ್ಕೆ ನೀರೇ ಎಲ್ಲ ಕೊಟ್ಟು ಖರ್ಚುಕೊಳ್ಳುವಂಥ ಪ್ರಸಂಗದ ಇವತ್ತು ಎಲ್ಲ ರಾಜಕಾರಣಿಗಳು ಕೊಟ್ಟಾಧೀಶರು. ಇವತ್ತು ಜನ ಕೊಡೋದು ಇದು ರಾಜಕಾರಣದ ಒಂದು ಫಂಕ್ಷನ್ ಅದ ಅಂತಂದ್ರೆ ದುಡ್ಡು ಹಂಚೋದು ಅಂತ ಇವತ್ತು ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಅದಕ್ಕೆ ವಿರುದ್ಧವಾದಂಥ ಘಟನೆಗಳು ಈಗ ಚಲಿಸ್ತಾ ಇದ್ದಾವೆ, ಆಗ್ತಾ ಇದ್ದಾವೆ. ಅದರಲ್ಲೂ ಇವತ್ತು ಕಾಂಗ್ರೆಸ್ ಹಿಂದಿನಷ್ಟು ಶ್ರೀಮಂತ ಪಕ್ಷ ಉಳಿದಿಲ್ಲ. ಅದೇ ಕಾಲಕ್ಕೆ ಅಖಿಲೇಶ್ ಯಾದವ್ ಅವರು ಸಹಿತ ಹಿಂದಿನ ಯಾವುದೇ ರ್ಯಾಲಿಗಳು ಈ ರೀತಿಯಾಗಿ ಆಗಿಲ್ಲ. ಇದನ್ನು ನೋಡಿದಾಗ ಇತ್ತೀಚೆಗೆ ಇಂಡಿಯಾದ ಏನು ಮೂಮೆಂಟ್ಗಳಾಗ್ತಾ ಇದ್ದಾವೆ ಅದು ಈ ಕಳೆದ ಒಂದು ತಿಂಗಳಲ್ಲಂತೂ ಹೇಳ್ತಿರೋದಾಗ ಪ್ರಿಯಾಂಕ್ ಅವ್ರಿಗೆ ಯಾವ ರೀತಿ ಜನ ಕೊಡ್ತಾ ಇದ್ದಾರೆ, ರಾಹುಲ್ ಅವ್ರಿಗೆ ಯಾವ ರೀತಿ ಕೊಡ್ತಾ ಇದ್ದಾರೆ, ಅಖಿಲೇಶ್ ಯಾದವ್ ಅವ್ರಿಗೆ ಯಾವ ರೀತಿ ಕೊಡ್ತಾ ಇದ್ದಾರೆ. ಈ ಪೂರ್ವದಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಸಮಾಜವಾದಿಗಳು ಮತ್ತು ಕಾಂಗ್ರೆಸ್ಸಿಗರು ಭಿನ್ನಾಗಿಬಿಟ್ಟಿದ್ರು. ಇವರು ಬೇರೆ ಬೇರೆ ಇದ್ದರು. ಯಾವಾಗ ಅವರ ಅಸ್ತಿತ್ವಕ್ಕೆ ಪ್ರಶ್ನೆ ಬಂತೋ ಆ ಒಂದದ್ದು ಇಂಡಿಯಾ ಗಠಬಂಧನ ಒಡೆದು ಹೋಗಿದ್ದು. ಮತ್ತು ಮಮತಾ ಬ್ಯಾನರ್ಜಿಯವರು ಅಂದಾಗಿರ್ಬೋದು, ನಿತೀಶ್ ಕುಮಾರ್ ಅವರಂದಾಗಿರ್ಬೋದು, ಇನ್ನುಳಿದವರಿಂದ ಕೆಲವೊಂದಿಷ್ಟು ಜನ ಈ ಜನ ಇದಕ್ಕೊಂದು ಇಂಡಿಯಾಗೆ ಬಲ ಇಲ್ಲ ಅಂದಾಗ BJPಗರು ಅಥವಾ NDAದವರು ಇನ್ನಷ್ಟು ಖುಷಿಯಾಗಿದ್ದರು ಅವರು. ಆದರೆ ಇವತ್ತು ಅವ್ರ ಹಾಲತ್ತು ಯಾವ ರೀತಿ ಆಗಿದೆ ಅಂದ್ರೆ, ಅವ್ರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ ಇದೇನಪ್ಪ ಇದು ಪವಾಡ ಅಂತೇಳಿ. ಯಾಕಂತಂದರೆ ಮೊದಲಿಗೆ ಅಷ್ಟು ಗಂಭೀರವಾಗಿ ಯಾರು ತೆಗೆದುಕೊಂಡಿರಲಿಲ್ಲ. ವರ್ಷಕ್ಕೆ ₹1,00,000 ಕೊಡ್ತೀವಪ್ಪ ನಾವು ಬಡವರಿಗೆ ಅಂತೇಳಿ ಕಾಂಗ್ರೆಸ್ಸಿಗರು ಘೋಷಣೆ ಮಾಡಿದಾಗ ಅಥವಾ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದಾಗ ಯಾರೂ ನಂಬಿರಲಿಲ್ಲ. ಇವತ್ತು ಜನ ನಂಬ್ತಾ ಇದ್ದಾರೆ. ಯಾಕಂತಂದರೆ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಅನೇಕ ಕುಟುಂಬಗಳು, ಬಡ ಕುಟುಂಬಗಳು ವರ್ಷಕ್ಕೆ ₹30,000-40,000 ಇನ್ಕಮ್ ಇಲ್ಲ ಅವ್ರದ್ದು. 50,000 ಒಳಗದ, ತಿಂಗಳಿಗೆ 4,000 - 6,000 ಒಳಗದ ಇನ್ಕಮ್ ತಂದಾಗ ಅಂಥವ್ರು ವರ್ಷಕ್ಕೆ ನಾವು $1,00,000 ಕೊಡ್ತೀವಿ ಅಂತಂದಾಗ ಖುಷಿ ಆಗದಿದ್ದಿತ್ತ. ಅವ್ರ ಬದುಕು ನೆಟ್ಟಗಾತ್ಮ ನಮ್ಮ ಶುದ್ಧಾತ್ಮ ಅನ್ನೋದು ಅಳದಿದ್ದಿತ್ತ. ಯಾಕಂದ್ರೆ ಕೇವಲ ಅತ್ಯಂತ ಬಡತನದಲ್ಲೇ ಬಿಹಾರ ಮತ್ತು ಉತ್ತರ ಪ್ರದೇಶಗಳು ನಡ್ತಾ ಇದ್ದೇವೆ ಇವತ್ತು. ಯಾಕಂದ್ರೆ ಅವ್ರಿಗೆ ಉದ್ಯೋಗನೂ ಇಲ್ಲ, ಕೃಷಿ ಲಾಸ್ ಆಗ್ಯದ. ನಾವು ಹೇಳ್ತಾ ಇದ್ದಾರೆ, ಮೋದಿಯವರು ಮ್ಯಾಗ್ನಲ್ಲಿ ಹೇಳ್ತಾ ಇದ್ದಾರೆ, ನಾವು ಬೆಂಬಲ ಬೆಲೆ ಅಂದ್ರೆ ನಾವು ಮಿನಿಮಮ್ ಪ್ರೈಸ್ ರೇಟ್ ನಾವು ಫಿಕ್ಸ್ ಮಾಡಿದ್ವಿ, ಹೆಚ್ಚು ಕೊಟ್ಟಿದ್ವಿ, $2,00,000 ಕೊಟ್ಟಿವಿ, $3,00,000 ಕೊಟ್ಟಿವಿ. ಕೊಟ್ಟಿದ್ದೀರಿ ಎಷ್ಟು ಜನಕ್ಕೆ ರೈತರಿಗೆ ಹೋಗಿ ಮುಟ್ಟದ. ಮತ್ತು ರೈತರ ಬದುಕು ಯಾಕೆ ಉದ್ಧಾರ ಆಗಿಲ್ಲ? ರೈತರ ನಮ್ಮ ಬಡತನ ರೇಖೆಯಿಂದ ಮ್ಯಾಲ ಹಾಕಿ ಬಂದಿಲ್ಲ. ನೀವು ಹೇಳ್ತಾ ಇದ್ದೀರಿ 25 ಕೋಟಿ ಜನರ ಬಡವರ ಮೇಲೆ ಇತ್ತಿದ್ದೀವಿ ಅಂತೇಳಿ. ಆದರೆ ಈ ಜನ ಇವತ್ತು ಈ ರಾಹುಲ್ ರಥ ಮತ್ತು ಅದೇ ಕಾಲಕ್ಕೆ ಅಖಿಲೇಶ್ ಅವ್ರ ಹತ್ರ ಓಡಿ ಬರ್ತಾ ಇದೆ. ಜನಸಾಗರ ಸಲಾ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ನಾವು ಇವತ್ತು. ಇದೆಲ್ಲ ಈ ಭಾಗದಲ್ಲೇ ಕಡಿಮೆ ಅಂದರು. ಇನ್ನೂ 41 ಸೀಟುಗಳು ಉತ್ತರ ಪ್ರದೇಶಲ್ಲ, 31 ಸೀಟುಗಳು ಬಿಹಾರದಲ್ಲಿದ್ದಾವೆ, 72 ಸೀಟುಗಳಿದ್ದಾವೆ. ಹೆಚ್ಚು ಕಡಿಮೆ 120 ಸೀಟುಗಳು ಬರ್ತಾ ಇದ್ದಾವೆ, ಕ್ಷೇತ್ರಗಳು ಬರ್ತಾ ಇದ್ದಾವೆ. 80 + 40 ಇಲ್ಲೆಲ್ಲರೂ ಬಡತನ ಹುಚ್ಚಂದು ಹೋಗಿಬಿಟ್ಟದ ರೀ. ಬಡವರು ಅಂದ್ರೆ ಮಾತಾಡೋ ಹೋಗಿಲ್ಲ, ಅದು ಹಸಿವಿಗಾಗಿ ಒದ್ದಾಡಂಥವ್ರು. ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶಗಳು. ಅಂಥವ್ರಿಗೆ ಮೊನ್ನೆ ನೀವು ನೋಡಿದೆ ಅವ್ರ ಮಾತನ್ನು. ಈಗಾಗಲೇ ನಮ್ಮ ರಾಹುಲ್ ಗಾಂಧಿಯವರು ಪ್ರತಿಯೊಂದು ಕುಟುಂಬಕ್ಕೂ, ಬಡ ಕುಟುಂಬಕ್ಕೂ ಮಹಾಲಕ್ಷ್ಮಿ ಹೆಸರಿನಲ್ಲೇ ಕಟಾಕಟ್ 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 ಈ ಶಬ್ದ ಇವತ್ತು
ಉತ್ತರ ಪ್ರದೇಶದ ಬಿಹಾರದಲ್ಲಿ ದೊಡ್ಡ ಅನುರಣಿಸ್ತಾ ಇದೆ. ಎಲ್ಲ ಕಡೆ ಅದೇ ಮಾತು, ಎಲ್ಲ ಕಡೆ ಅದೇ ಮಾತು, ಭಾಳ ದೊಡ್ಡ ಪ್ರಚಾರ. ಯಾವ ವಿಚಾರವನ್ನು ಹೆಚ್ಚಿಗೆ ಪ್ರಚಾರ ಮಾಡಿ ಕೊಡಬಾರ್ದು ಅಂತೇಳಿ ಮೋದಿ ಮತ್ತು ಅವರ ಗೋಧಿ ಮೀಡಿಯಾ ಬಯಸಿತ್ತು. ಇವತ್ತು ಪ್ರತಿಯೊಬ್ಬರು ಬಾಯಲ್ಲಿ ಹೋದ. ಯಾಕಂದ್ರೆ ಬಡತನ ಹಂಗೆ ಅದರಿ ಇದು. ಆ ಮಾತನ್ನು ಹೇಳಿದ ತಕ್ಷಣ ವೈರಲ್ ಈ ರೀತಿ ಆಗಿದೆಲ್ಲ ಪ್ರತಿಯೊಬ್ಬರು ಆಯ್ತಪ್ಪ, ನಮ್ಮದು ಅಟ್ಲೀಸ್ಟ್ 2 ಹೊತ್ತಿನ ಊಟದ ನಮಗೆ ವ್ಯವಸ್ಥೆ ಆಯಿತು. ಪ್ರತಿ ತಿಂಗಳು 8,500 ರೂಪಾಯಿ, ಇವರು ಕೊಡೋದು 5 ಕಿಲೋ ಅಕ್ಕಿ, ಇವತ್ತು 50 kg ಅಕ್ಕಿ ಕೊಡುವಷ್ಟು ರೊಕ್ಕ ಕೊಡ್ತಾ ಇದ್ದಾರೆ. ನಮ್ಮ ಬಡತನ ಹೋಯಿತು. 2 ಹೊತ್ತಿನ ಅನ್ನ ಅಥವಾ ಗಂಜಿ ಊಟ ಮಾಡೋದಕ್ಕೆ ಅನುಕೂಲ ಆಯಿತು, ಅಂಬಲಿ ಕೊಡೋದು ಮಕ್ಕಳಿಗೆ ಅನುಕೂಲ ಆಯಿತು ಅನ್ನುವಂಥ ಜನ ಇವತ್ತು ಖುಷಿಯಿಂದ ಕುಣಿದಾಡಿ ಈ ರ್ಯಾಲಿಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜನ ಹುಚ್ಚೆದ್ದು ಕೊಡ್ತಾ ಇದ್ದಾರೆ. ಹೀಗಾಗಿ ಈಗಾಗಲೇ 4 ಹಂತದ ಚುನಾವಣೆಯಲ್ಲೇ ಪೂರ್ತಿಯಾಗಿ ನೆಲಕಚ್ಚಿರುವಂಥ ಈ ಒಂದು ನಮ್ಮ NDA ಇದರಿಂದ ಮತ್ತಷ್ಟು ಕುಸಿದು ಹೋಗಿದ್ರು ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ. ವಿಶೇಷವಾಗಿ ಈ ಒಂದು ಕಾರಣಕ್ಕಾಗಿ ಇಲ್ಲೇ ಈ 2 ರಾಜ್ಯಗಳಲ್ಲೇ ಜೊತೆಗೆ ಮಹಾರಾಷ್ಟ್ರದಲ್ಲೂ ಸಹಿತ, ಮಹಾರಾಷ್ಟ್ರದಲ್ಲೂ ಇವತ್ತು ನಡೆದ, ಮಹಾರಾಷ್ಟ್ರದಲ್ಲಿ ಅದ, ಅದೇ ಕಾಲಕ್ಕೆ ಬಿಹಾರ, ಉತ್ತರ ಪ್ರದೇಶ ಜೊತೆಗೆ ಇಲ್ಲಿ ಏನಪ್ಪ ಅಂದರೆ ಒಡಿಶಾದಲ್ಲೇ, ಜಾರ್ಖಂಡದಲ್ಲೇ, ಪಶ್ಚಿಮ ಬಂಗಾಳದಲ್ಲೇ, ಜಮ್ಮು ಕಾಶ್ಮೀರದಲ್ಲೇ, ಲಡಾಖ್ದಲ್ಲೇ, ಇಲ್ಲೆಲ್ಲ ಕಡೆ 5 ಹಂತದ ಮತದಾನ ಇವತ್ತು ಆಗುತ್ತಿದ್ದವು. ಎಲ್ಲ ಕಡೆ ಕುಡ್ಕೊಂಡು 49 ಕ್ಷೇತ್ರಗಳಿದ್ದವು. ಅದರಲ್ಲಿ ಮ್ಯಾಕ್ಸಿಮಮ್ ಹೆಚ್ಚಿಗಿದೆ, ಬಡತನ ಇದ್ದಂಥ ಜನ ಹೆಚ್ಚಿಗಿದ್ದಾರೆ. ಹೀಗಾಗಿ ಈ ಕೊನೆಯ 5, 6, 7, 3 ಹಂತಗಳಲ್ಲೇ ಈ ಒಂದು ಬಡತನ ಇದ್ದಿದ್ದು ಮೋಸ್ಟ್ಲಿ ಇಂಡಿಯಾದ ಕೈ ಹಿಡಿಯುವಂಗೆ ಎಲ್ಲ ಸಾಧ್ಯಗಳು ಕಾಣ್ತಾ ಇದ್ದಾವೆ. ಯಾಕಂದರೆ ಎಲ್ಲ ಬಡವರು ವಿಚಾರದಿಂದ ಅಷ್ಟೇ ಮಾಡೋದು, ನಮ್ಮ ಮನೆ ನಡೆಯೋದು ಹೆಂಗೆ ಅನ್ನುವಂಥ ವಿಚಾರ.